ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವ ಸುದ್ದಿಯಲ್ಲಿರುವಂಥ ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಲಿರುವ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಅಂತ ಹೇಳಿ. ಈ ಒಂದು ಟಾಪಿಕ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದಾಗಿ ಈ ಒಂದು ಟಾಪಿಕನ್ನು ನಾವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ಈಗ ಕವರ್ ಮಾಡೋಣ. ಮೊದಲನೇದಾಗಿ ಇವತ್ತಿನ ಟಾಪಿಕ್ ಡಿಸ್ಕಷನ್ಗೆ ಮುಂದುವರೆದಿದ್ದೆ ಆದರೆ ಈ ಒಂದು ಪರ್ವತ ಶ್ರೇಣಿ ಪಶ್ಚಿಮ ಘಟ್ಟಗಳು, ಪಶ್ಚಿಮ ಪರ್ವತ ಶ್ರೇಣಿ, ಇದು ಪರ್ಯಾಯ ದ್ವೀಪದ ಪಶ್ಚಿಮ ಕರಾವಳಿಗೆ ಅಂತ ಹೇಳಿದ್ರೆ ವೆಸ್ಟರ್ನ್ ಕೋಸ್ಟ್ಗೆ ಪ್ಯಾರಲ್ ಆಗಿ ಮೂವ್ ಆಗುತ್ತೆ. ಮತ್ತು ಯಾವ ಯಾವ ರಾಜ್ಯಗಳ ಮೂಲಕವಾಗಿ ಮೂವ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳನ್ನು ಈ ಒಂದು ಪರ್ವತ ಶ್ರೇಣಿ ದಾಟುತ್ತೆ. ಈ ಒಂದು ಪಾಯಿಂಟ್ ನಿಮಗೆ ತುಂಬ ಚೆನ್ನಾಗಿ ನೆನಪಿರಬೇಕು. ಎಷ್ಟು ರಾಜ್ಯಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಟಚ್ ಆಗಿದೆ ಅಂತ ಹೇಳಿ ಒಂದು ಬಾರಿ ಫಿಲಿಮ್ಸ್ನಲ್ಲಿ ಕೇಳಿದರು. ಆದ ಕಾರಣದಿಂದಾಗಿ 6 ರಾಜ್ಯಗಳು ಅಂತ ಹೇಳಿ ನೆನಪಿರಬೇಕು. ಆ 6 ರಾಜ್ಯಗಳು ಯಾವುದಿದು ಅಂತ ಹೇಳಿದ್ರೆ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್. ಈ ರಾಜ್ಯಗಳಲ್ಲಿ ಪಶ್ಚಿಮ ದ್ವೀಪದ ಪಶ್ಚಿಮ ಕರಾವಳಿಗೆ ಅಂತ ಹೇಳಿದ್ರೆ ಇಂಡಿಯನ್ ಪೆನಿನ್ಸುಲಾದಲ್ಲಿ ಇರುವಂಥ ಇಂಡಿಯನ್ ವೆಸ್ಟರ್ನ್ ಕೋಸ್ಟ್ಗೆ ಪ್ಯಾರಲ್ ಆಗಿ ಈ ವೆಸ್ಟರ್ನ್ ಘಾಟ್ಸ್ಗಳು ಟ್ರಾನ್ಸ್ವರ್ಸ್ ಅಥವಾ ಸಂಚಾರ ಮಾಡ್ತವೆ ಅಂತಲೇ ಹೇಳ್ಬೋದು. ಈ ಒಂದು ಪಾಯಿಂಟ್ನ ನೀವು ಮೊದಲನೇದಾಗಿ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಈ ವೆಸ್ಟರ್ನ್ ಘಾಟ್ಸನ್ನು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಹೆಸರಿನಲ್ಲಿ ಕರೀತಾರೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಕರ್ನಾಟಕದಲ್ಲಿ ನೀಲಗಿರಿ ಹಿಲ್ಸ್ ಅಂತ ಹೇಳಿ ಕರೀತಾರೆ ಮತ್ತು ತಮಿಳುನಾಡಿನಲ್ಲಿಯೂ ಸಮೇತ ನೀಲಗಿರಿ ಹಿಲ್ಸ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನು ಸಹ್ಯಾದ್ರಿ ಬೆಟ್ಟಗಳು ಅಂತ ಹೇಳಿ ಕರೀತಾರೆ ಮತ್ತು ಕೇರಳದಲ್ಲಿ ಅನೈಮಲೈ ಅಥವಾ ಕಾರ್ಡಮಮ್ ಹಿಲ್ಸ್ ಅಂತ ಹೇಳಿ ಕರೀತಾರೆ. ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರಬೇಕು. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ, ಕರ್ನಾಟಕದಲ್ಲಿ ನೀಲಗಿರಿ ಮತ್ತು ತಮಿಳುನಾಡಿನಲ್ಲಿಯೂ ನೀಲಗಿರಿ, ನಂತರದಲ್ಲಿ ಕೇರಳದಲ್ಲಿ ಅನೈಮಲೈ ಮತ್ತು ಕಾರ್ಡಮಮ್ ಹಿಲ್ಸ್ ಅಂತ ಹೇಳಿ ಕರೀತಾರೆ. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಅವರು ಮ್ಯಾಚ್ ದ ಫಾಲೋಯಿಂಗ್ ಆಗಿ ಕೇಳುವಂಥ ಸಂಭವವಿದೆ. ವೆಸ್ಟರ್ನ್ ಘಾಟ್ಸನ್ನು ಹಾಟೆಸ್ಟ್ ಬಯೋಡೈವರ್ಸಿಟಿ ಅಂತ ಹೇಳಿ ಕರೀತಾರೆ. ಅಂತ ಹೇಳಿದ್ರೆ ಇಲ್ಲಿ ಅತಿ ಹೆಚ್ಚು ಜೈವಿಕ ಅಥವಾ ಜೀವ ವೈವಿಧ್ಯತೆ ಕಾಣೋದ್ರಿಂದ ಇದನ್ನು ಹಾಟೆಸ್ಟ್ ಬಯೋಡೈವರ್ಸಿಟಿ ಅಂತ ಹೇಳಿ ಕರೀತಾರೆ. ಆದ ಕಾರಣದಿಂದಾಗಿ ಇದು UPSCಗೂ ಕೂಡ ಎನ್ವಿರಾನ್ಮೆಂಟಲ್ ಟಾಪಿಕ್ ಸಿಲೆಬಸ್ನ ಕೆಳಗಡೆ ವೆಸ್ಟರ್ನ್ ಘಾಟ್ಸ್ ಅಥವಾ ಜಿಯೋಗ್ರಫಿ ಕೆಳಗಡೆ ಬರುವಂಥ ಟಾಪಿಕ್ನಲ್ಲೂ ಕೂಡ ವೆಸ್ಟರ್ನ್ ಘಾಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಇಷ್ಟು ಪಾಯಿಂಟ್ಸ್ಗಳ ಜೊತೆಗೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಇಂಟ್ರಡಕ್ಷನ್ ಅಂದರೆ ಪೀಠಿಕೆನ ಬರೆಯೋದಾದರೆ ಅಥವಾ ಹೇಳೋದಾದರೆ ಮೊದಲನೇದಾಗಿ ಪಶ್ಚಿಮ ಘಟ್ಟಗಳನ್ನು ಬೆನವಲೆಂಟ್ ಪರ್ವತಗಳು ಅಂತ ಹೇಳಿ ಕೂಡ ಕರೀತಾರೆ. ಬೆನವಲೆಂಟ್ ಮೌಂಟೇನ್ಸ್ ಅಂತ. ಬೆನವಲೆಂಟ್ ಪದದ ಅರ್ಥ ಏನು ಅಂತ ಹೇಳಿದ್ರೆ ಪ್ರಯೋಜನಕಾರಿ ಅಂತ. ಯಾಕೆ ಇದನ್ನು ಪ್ರಯೋಜನಕಾರಿ ಪರ್ವತಗಳು ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ದಕ್ಷಿಣ ಭಾರತಕ್ಕೆ ಮಳೆ ತರುವಲ್ಲಿ ಪಶ್ಚಿಮ ಘಟ್ಟಗಳು ಸಹಾಯ ಮಾಡ್ತವೆ. ಆದ ಕಾರಣದಿಂದಾಗಿ ಈ ಪರ್ವತ ಶ್ರೇಣಿಗಳನ್ನು ಬೆನವಲೆಂಟ್ ಮೌಂಟೇನ್ಸ್ ಅಂತ ಹೇಳಿ ಕರೀತಾರೆ. ನಂತರದಲ್ಲಿ ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಘಾಟ್ ಎಂಬ ಪದದ ಅರ್ಥ ಏನು ಅಂತ ಹೇಳಿ ಹಿಂದಿನಲ್ಲಿ ಘಾಟಿ ಅಂತ ಹೇಳಿದ್ರೆ ಕಣಿವೆ, ವ್ಯಾಲಿ ಅಂತ ಹೇಳಿ ಅರ್ಥ. ಮತ್ತು ಮರಾಠಿ, ಹಿಂದಿ ಮತ್ತು ಗುಜರಾತಿ ಮತ್ತು ಕನ್ನಡದಲ್ಲಿ ಘಾಟ್ ಅನ್ನುವಂಥ ಪದದ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಮೌಂಟೇನನ್ನು ಅಥವಾ ಒಂದು ಡಿಫಿಕಲ್ಟ್ ಪಾಸೇಜನ್ನು ಪಾಸ್ ಮಾಡೋದಕ್ಕೆ ಯೂಸ್ ಮಾಡುವಂಥ ದಾರಿಯನ್ನು ಘಾಟ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹೇಳೋದಾದ್ರೆ ಚಾರ್ಮಾಡಿ ಘಾಟನ್ನು ಯೂಸ್ ಮಾಡಿಕೊಂಡು ಪರ್ವತದ ಮೇಲೆ ಇರುವಂಥ ಕಷ್ಟಕರವಾದ ಮಾರ್ಗವನ್ನು ಬಳಸಿ ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕನೆಕ್ಟ್ ಮಾಡುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಯೋಚನೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಘಾಟ್ಸ್ ಅಂತ ಹೇಳಿದ್ರೆ ಕಣಿವೆ ಅಥವಾ ಪರ್ವತ ಶ್ರೇಣಿ ಅಂತ ಹೇಳಿ ನೀವು ನೆನಪಿಟ್ಕೊಂಡಿರಬೇಕು. ಮತ್ತು ಇದರ ಜೊತೆಗೆ ಈ ಪರ್ವತ ಶ್ರೇಣಿಗಳ ವಿಸ್ತಾರತೆ ಬಗ್ಗೆ ಮಾತನಾಡೋದಾದ್ರೆ ಇದು 1600 ಕಿಲೋಮೀಟರ್ ವಿಸ್ತಾರದಲ್ಲಿ 1,40,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಪರ್ವತ ಶ್ರೇಣಿಯಾಗಿದೆ. ನಂತರದಲ್ಲಿ ಸಮಾನಾಂತರವಾಗಿ ಅಂದರೆ ಪ್ಯಾರಲ್ ಆಗಿ ವೆಸ್ಟರ್ನ್ ಕೋಸ್ಟ್ಗೆ ಇದೆ ಅಂತ ಹೇಳಿ ನೀವು ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ಯುನೆಸ್ಕೋದ ಪ್ರಕಾರ ಪಶ್ಚಿಮ ಘಟ್ಟಗಳು ಹಿಮಾಲಯಕ್ಕಿಂತ ಹಳೆಯವು. ನಂತರದಲ್ಲಿ 2012ರಲ್ಲಿ ಯುನೆಸ್ಕೋ ಪಶ್ಚಿಮ ಘಟ್ಟಗಳನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಕರೆಯುತ್ತೆ. ನಂತರದಲ್ಲಿ ಭಾರತದಲ್ಲಿ ಇರುವಂತಹ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ಒಂದಾಗಿದೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳ ಬಗ್ಗೆ ಮಾತನಾಡೋದಾದರೆ ಭಾರತದಲ್ಲಿ 4 ಸ್ಪಾಟ್ಗಳು ಇದ್ದಾವೆ. ಯಾವುದಿದು ಅಂತ ಹೇಳಿದ್ರೆ ಹಿಮಾಲಯ, ನಂತರದಲ್ಲಿ ಇಂಡೋ ಬರ್ಮಾ ರೀಜನ್, ನಂತರದಲ್ಲಿ ವೆಸ್ಟರ್ನ್ ಘಾಟ್ಸ್ ಮತ್ತು ಶ್ರೀಲಂಕಾ, ಕೊನೆಯದಾಗಿ ಸುಂದರ್ಬನ್ಸ್. ಇದರಲ್ಲಿ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಭಾರತದಲ್ಲಿ ಏನಿದೆ ಅದರಲ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂತ ಹೇಳಿದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಜೀವ ವೈವಿಧ್ಯತೆ ಇದೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ 5,000ಕ್ಕೂ ಹೆಚ್ಚು ಹೂ ಬಿಡುವಂಥ ಸಸ್ಯಗಳಿದ್ದಾವೆ ಮತ್ತು 139 ಮ್ಯಾಮಲ್ಸ್ ಸಸ್ತನಿಗಳು, 508 ಪಕ್ಷಿಗಳು ಮತ್ತು 179 ತರಹದ ಆಂಫಿಬಿಯನ್ ಸ್ಪೀಶೀಸ್ ಅಂತ ಹೇಳಿದ್ರೆ ಉಭಯಚರ ಜಾತಿ ಪ್ರಾಣಿಗಳು ಈ ಒಂದು ಪ್ರದೇಶದಲ್ಲಿ ವೆಸ್ಟರ್ನ್ ಘಾಟ್ಸ್ನಲ್ಲಿ ಕಂಡು ಬರುತ್ತೆ. ಆದ್ರಿಂದಾಗಿ ಈ ಒಂದು ಪ್ರದೇಶವನ್ನ ಜೀವ ವೈವಿಧ್ಯತೆಯ ತಾಣ ಅಂತ ಹೇಳಿ ಗುರುತಿಸಿದ್ದಾರೆ. ನಂತರದಲ್ಲಿ ಪಶ್ಚಿಮ ಘಟ್ಟಗಳ ಜಿಯೋಗ್ರಫಿಕಲ್ ಫೀಚರ್ಗಳನ್ನು ನೋಡೋದಾದ್ರೆ ಈ ಒಂದು ಮೌಂಟೇನ್ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಈ ಮ್ಯಾಪ್ ನಲ್ಲಿ ನೋಡಬಹುದು ತಪ್ತಿ ರಿವರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೌತ್ ಸೈಡ್ ಇಂದ.
ಅಂದರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಮ್ಯಾಪ್ನಲ್ಲಿ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಮೊದಲನೇದಾಗಿ ವಿಂಧ್ಯಾಸ್ ರೇಂಜ್ ಬರುತ್ತೆ, ನಂತರದಲ್ಲಿ ನರ್ಮದಾ ನದಿ ಬರುತ್ತೆ, ಅದ ನಂತರ ಬರುವಂಥದ್ದು ಸತ್ಪುರ ರೇಂಜಸ್, ಅದಾದ ನಂತರ ಬರುವಂಥದ್ದೇ ತಪ್ತಿ ರಿವರ್, ಅಲ್ಲಿಂದ ವೆಸ್ಟರ್ನ್ ಘಾಟ್ಸ್ಗಳು ಸ್ಟಾರ್ಟ್ ಆಗಿ ನಂತರದಲ್ಲಿ ಕನ್ಯಾಕುಮಾರಿ ಸದರ್ನ್ ಟಿಪ್ನಲ್ಲಿ ಎಂಡ್ ಆಗುತ್ತೆ ಮತ್ತು ಇದರ ಟೋಟಲ್ ಸ್ಟ್ರೆಚ್ 1600 ಕಿಲೋಮೀಟರ್ಗಳಷ್ಟು ವಿಸ್ತಾರತೆ. ನಂತರದಲ್ಲಿ ಈ ಒಂದು ಪ್ರದೇಶದಲ್ಲಿ ವೆಸ್ಟರ್ನ್ ಘಾಟ್ಸ್ನಲ್ಲಿ ಹುಟ್ಟುವಂಥ ಪ್ರಮುಖ ನದಿಗಳು ಯಾವುದಿದೆ ಅನ್ನೋದನ್ನು ನೋಡೋದಾದರೆ ಗೋದಾವರಿ, ಕಾವೇರಿ, ಕೃಷ್ಣ ಮತ್ತು ತಮಿಳುನಾಡಿನಲ್ಲಿ ಹರಿಯುವಂಥ ತಮಿರಪರಾಣಿ ಮತ್ತು ತುಂಗಭದ್ರಾ, ಈ ಎಲ್ಲ ರಿವರ್ಗಳು ಕೂಡ, ಎಲ್ಲ ನದಿಗಳು ಕೂಡ ಈ ಪಶ್ಚಿಮ ಘಾಟ್ನಲ್ಲಿ ಹುಟ್ಟುತ್ತವೆ. ಮತ್ತು ನಾನೀಗ ಮೆನ್ಷನ್ ಮಾಡಿದಂಥ ಎಲ್ಲ ರಿವರ್ಗಳು ಗೋದಾವರಿ, ಕಾವೇರಿ, ಕೃಷ್ಣ, ತುಂಗಭದ್ರಾ ಮತ್ತು ತಮಿರಪರಾಣಿ, ಈ ಎಲ್ಲ ನದಿಗಳು ಕೂಡ ಪೂರ್ವಕ್ಕೆ ಈಸ್ಟ್ ಸೈಡ್ಗೆ ಹರಿತವೆ ಮತ್ತು ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲನ್ನು ಜಾಯ್ನ್ ಆಗ್ತವೆ. ಆದರೆ ಉಪನದಿಗಳು ಇದಾವಲ್ಲ, ಕಬಿನಿ, ಪೆರಿಯಾರ್, ಭೀಮಾ, ಈ 3 ಟ್ರಿಬ್ಯೂಟರೀಸ್ಗಳು ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ ಮತ್ತು ಅರೇಬಿಯನ್ ಸಮುದ್ರವನ್ನು ಜಾಯ್ನ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ರಿವರ್ ಮತ್ತು ಜಿಯೋಗ್ರಫಿಕಲ್ ಫೀಚರ್ಸ್ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಮುಂದುವರೆದು ಈಸ್ಟರ್ನ್ ಘಾಟ್ಸ್ಗೂ ಮತ್ತು ವೆಸ್ಟರ್ನ್ ಘಾಟ್ಸ್ಗೂ ಇರುವಂಥ ಡಿಫ್ರೆನ್ಸಸ್ಗಳನ್ನು, ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ. ಇದರ ಮುಖಾಂತರವಾಗಿ ನಾವು ಈಸ್ಟರ್ನ್ ಘಾಟ್ಸ್ನ ಬಗ್ಗೆ ಕೂಡ ಸ್ವಲ್ಪ ಕವರ್ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ವೆಸ್ಟರ್ನ್ ಘಾಟ್ಸ್ಗಳು ವೆಸ್ಟರ್ನ್ ಕೋಸ್ಟ್ಗೆ ಪ್ಯಾರಲಲ್ ಆಗಿ ರನ್ ಆದರೆ, ಈಸ್ಟರ್ನ್ ಘಾಟ್ಸ್ಗಳು ಈಸ್ಟರ್ನ್ ಕೋಸ್ಟ್ಗೆ ಅಂದರೆ ಪೂರ್ವ ದಿಕ್ಕಿನಲ್ಲಿ ಇರುವಂಥ ಕೋಸ್ಟಲ್ ಪ್ಲೈನ್ಗೆ ಪ್ಯಾರಲಲ್ ಆಗಿ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಮೌಂಟೇನ್ ರೇಂಜ್ಗಳು ಕಂಟಿನ್ಯೂಸ್ ಆಗಿದ್ದಾವೆ. ನೀವು ಈ ಮ್ಯಾಪ್ನಲ್ಲಿ ನೋಡ್ಬೋದು, ಇಲ್ಲಿರುವಂಥ ಮೌಂಟೇನ್ ರೇಂಜಸ್ಗಳು ಕಂಟಿನ್ಯೂಸ್ ಆಗಿದ್ದಾವೆ. ಆದರೆ ಈಸ್ಟರ್ನ್ ಘಾಟ್ಸ್ನಲ್ಲಿ ಇಲ್ಲಿರುವಂಥ ಮೌಂಟೇನ್ ರೇಂಜಸ್ಗಳು ಡಿಸ್ಕಂಟಿನ್ಯೂಸ್, ಇರ್ರೆಗ್ಯುಲರ್ ಮತ್ತು ವೆಸ್ಟರ್ನ್ ಘಾಟ್ಸ್ನಲ್ಲಿ ಹುಟ್ಟುವಂಥ ನದಿಗಳು ಬಂಗಾಳ ಕೊಲ್ಲಿಯನ್ನು ರೀಚ್ ಆಗೋದಕ್ಕಿಂತ ಮುಂಚಿತವಾಗಿ ಈಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಪರ್ವತ ಶ್ರೇಣಿಗಳನ್ನು ಬೇರ್ಪಡಿಸುತ್ತೆ ಅಂತಲೇ ಹೇಳ್ಬೋದು. ಆದ್ರಿಂದಾಗಿ ಈಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಬೆಟ್ಟಗಳನ್ನು ಡಿಸ್ಕಂಟಿನ್ಯೂಸ್, ಇರ್ರೆಗ್ಯುಲರ್ ಅಂತ ಹೇಳ್ತೀವಿ ಮತ್ತು ವೆಸ್ಟರ್ನ್ ಘಾಟ್ಸ್ನಲ್ಲಿ ಇವುಗಳು ಕಂಟಿನ್ಯೂಸ್ ಅಂದರೆ ನಿರಂತರವಾಗಿ ಹರಡಿದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಮುಂದಿನ ಡಿಫ್ರೆನ್ಸಸ್ಗೆ ಮೂವ್ ಆಗಿದ್ದಾದರೆ ಹೈಟ್ಸ್ಗಳ ಬಗ್ಗೆ ಮಾತನಾಡೋಣ. ಆವ್ರೇಜ್ ಹೈಟ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಒಂದು ಬೆಟ್ಟದ್ದು 900ರಿಂದ 1600 ಮೀಟರ್ಗಳಷ್ಟು ಇರುತ್ತೆ. ಆದರೆ ಈಸ್ಟರ್ನ್ ಘಾಟ್ಸ್ನಲ್ಲಿ ಈ ಬೆಟ್ಟಗಳ ಹೈಟ್ಗಳು 600 ಮೀಟರ್ಗಳಷ್ಟು ಇರುತ್ತೆ ಆವ್ರೇಜ್ ಆಗಿ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಬೆಟ್ಟಗಳ ಶ್ರೇಣಿ ಹೈಟ್ ಅಂದರೆ ಅತಿ ಹೆಚ್ಚು ಎತ್ತರವನ್ನು ಹೊಂದಿದೆಯಾ, ಅಥವಾ ಈಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಬೆಟ್ಟಗಳ ಶ್ರೇಣಿ, ಪರ್ವತ ಶ್ರೇಣಿ ಅತಿ ಹೆಚ್ಚು ಹೈಟನ್ನು ಹೊಂದಿದೆಯಾ ಅಂತ ಕೇಳಿದಂಥ ಪ್ರಶ್ನೆಯಲ್ಲಿ ವೆಸ್ಟರ್ನ್ ಘಾಟ್ಸ್ಗಳು ಅತಿ ಹೆಚ್ಚು ಎತ್ತರವನ್ನು ಹೊಂದಿರುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಬೇಕು. ಅದು ಕೂಡ ಆವ್ರೇಜ್ ಹೈಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 900ರಿಂದ 1600 ಮೀಟರ್ಗಳಷ್ಟು ಆವ್ರೇಜ್ ಹೈಟ್ ಇರುತ್ತೆ ವೆಸ್ಟರ್ನ್ ಘಾಟ್ಸ್ನಲ್ಲಿ, ಮತ್ತು ಈಸ್ಟರ್ನ್ ಘಾಟ್ಸ್ನಲ್ಲಿ ಆವ್ರೇಜ್ ಹೈಟ್ 600 ಮೀಟರ್ಸ್ಗಳಷ್ಟು ಎತ್ತರವಿರುತ್ತೆ. ಇದು ಎತ್ತರದ ಬಗ್ಗೆ. ಆದರೆ ವಿಡ್ತ್, ಅಗಲದ ಬಗ್ಗೆ ಮಾತನಾಡೋದಾದ್ರೆ, ವೆಸ್ಟರ್ನ್ ಘಾಟ್ಸ್ನಲ್ಲಿ ಬೆಟ್ಟಗಳು ಕಡಿಮೆ ವಿಡ್ತನ್ನು ಅಂದರೆ ಕಡಿಮೆ ಅಗಲವನ್ನು ಹೊಂದಿರುತ್ತೆ. ಅದು 50ರಿಂದ 80 ಕಿಲೋಮೀಟರ್ ಅಷ್ಟು ಹೊಂದಿದ್ರೆ, ಈಸ್ಟರ್ನ್ ಘಾಟ್ಸ್ನಲ್ಲಿ ವಿಡ್ತ್, ಆವ್ರೇಜ್ ವಿಡ್ತ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 100ರಿಂದ 200 ಕಿಲೋಮೀಟರ್ಗಳಷ್ಟು ಇರುತ್ತೆ. ವೆಸ್ಟರ್ನ್ ಘಾಟ್ಸ್ನಲ್ಲಿ ಹೈಟ್ ಜಾಸ್ತಿ, ಆದರೆ ಈಸ್ಟರ್ನ್ ಘಾಟ್ಸ್ನಲ್ಲಿ ಅಗಲ ಜಾಸ್ತಿ ಬೆಟ್ಟಗಳದ್ದು ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ಎರಡೂ ಪರ್ವತ ಶ್ರೇಣಿಗಳ ಸ್ಟ್ರೆಚ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅನ್ನೋದನ್ನು ನೋಡೋದಾದ್ರೆ, ಇದರ ವಿಸ್ತಾರತೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ವೆಸ್ಟರ್ನ್ ಘಾಟ್ಸ್ ಸ್ಟಾರ್ಟ್ ಆಗುವಂಥದ್ದು ತಪಿ ನದಿಯಿಂದ ನೀಲಗಿರಿ ಹಿಲ್ಸ್ನವರೆಗೆ ಕಂಟಿನ್ಯೂ ಆಗುತ್ತೆ. ನಂತರದಲ್ಲಿ ಈಸ್ಟರ್ನ್ ಘಾಟ್ಸ್ನ ವಿಸ್ತಾರತೆ ಸ್ಟಾರ್ಟ್ ಆಗುವಂಥದ್ದು ಒರಿಸ್ಸಾದಲ್ಲಿ ಇರುವಂಥ ಮಹಾನದಿ ವ್ಯಾಲಿಯಿಂದ ನೀಲಗಿರಿ ಹಿಲ್ಸ್ನವರೆಗೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಸದರ್ನ್ ಪಾಯಿಂಟ್, ಸೌತ್ ಪಾಯಿಂಟ್, ದಕ್ಷಿಣದಲ್ಲಿ ಎಂಡ್ ಆಗುವಂಥ ಪಾಯಿಂಟ್, ಕಾಮನ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ನೀಲಗಿರಿ ಹಿಲ್ಸ್ ಅನ್ನುವಂಥದ್ದು. ನಂತರದಲ್ಲಿ ಈ ಪರ್ವತ ಶ್ರೇಣಿಗಳ ಬಗ್ಗೆ ನಾವೀಗಾಗಲೇ ಮಾತನಾಡಿದ್ವಿ. ವೆಸ್ಟರ್ನ್ ಘಾಟ್ಸ್ನ ಆವ್ರೇಜ್ ಹೈಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 900ರಿಂದ 1600 ಮೀಟರ್. ಇದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಹೈಟ್ ಪ್ರೋಗ್ರೆಸಿವ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಾರ್ತ್ ಡೈರೆಕ್ಷನ್ನಲ್ಲಿ ಅಂದರೆ ಉತ್ತರದಲ್ಲಿ ಸಣ್ಣ ಬೆಟ್ಟಗಳಿಂದ ಸ್ಟಾರ್ಟ್ ಆಗಿ ನಂತರದಲ್ಲಿ ಸದರ್ನ್ ಎಂಡ್ ಅಂದರೆ ದಕ್ಷಿಣದಲ್ಲಿ ದೊಡ್ಡ ಬೆಟ್ಟಗಳ ಹೊರಗೆ ಎಂಡ್ ಆಗುತ್ತೆ. ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಬೇಕು. ಆದರೆ ಈ ಥರದ ಫಿಸಿಕಲ್ ಫೀಚರ್ ಈಸ್ಟರ್ನ್ ಘಾಟ್ಸ್ನಲ್ಲಿ ಕಂಡು ಬರೋದಿಲ್ಲ. ನಂತರದಲ್ಲಿ ಇನ್ನೊಂದು ವೆಸ್ಟರ್ನ್ ಘಾಟ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ವೆಸ್ಟರ್ನ್ ಘಾಟ್ಸ್ಗಳು ಓರೋಗ್ರಾಫಿಕ್ ರೈನನ್ನು ಕಾಸ್ ಮಾಡ್ತವೆ ಅಂತ ಹೇಳಿದ್ರೆ, ಓರೋಗ್ರಾಫಿಕ್ ರೈನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಒಂದು ಮೌಂಟೇನ್ ರೇಂಜನ್ನು ಅಬ್ಸರ್ವ್ ಮಾಡಿ, ಇಲ್ಲಿ 2 ಸೈಡ್ಗಳು ಬರುತ್ತೆ. ಒಂದು ವಿಂಡ್ ಸೈಡ್ ಅಂತ ಹೇಳ್ತೀವಿ, ಇನ್ನೊಂದು ಲೀ ಸೈಡ್ ಅಂತ ಹೇಳ್ತೀವಿ. ಈಗ ವಿಂಡ್ ಸೈಡ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವೆಸ್ಟರ್ನ್ ಘಾಟ್ಸ್ನಲ್ಲಿ ಅರೇಬಿಯನ್ ಸಮುದ್ರದಿಂದ ಬರುವಂಥ ಬೀಸುವಂಥ ಗಾಳಿ ಮಾಯಿಶ್ಚರ್ ಕಂಟೆಂಟನ್ನು ಹೊತ್ತು ತರುತ್ತೆ ಗಾಳಿಯಲ್ಲಿ. ಆನಂತರದಲ್ಲಿ ಇದು ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ವಿಂಡ್ ಸೈಡ್ನಲ್ಲಿ ಮಳೆಯನ್ನು ಹೊತ್ತು ತರುತ್ತೆ. ಆದರೆ ಈಸ್ಟರ್ನ್ ಘಾಟ್ಸ್ನಲ್ಲಿ ಈ ರೀತಿಯಂಥ ಫೀಚರ್ ಕಾಣೋದಕ್ಕೆ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ಗಾಳಿ ಈಸ್ಟರ್ನ್ ಘಾಟ್ಸ್ ತಲುಪುವಂಥ ಸಂದರ್ಭದಲ್ಲಿ ಮಾಯಿಶ್ಚರ್ ಕಂಟೆಂಟನ್ನು ಕಳೆದುಕೊಂಡಿರುತ್ತೆ. ಆದ್ದರಿಂದಾಗಿ ಈಸ್ಟರ್ನ್ ಘಾಟ್ಸ್ನಲ್ಲಿ ಮಳೆ ಅತಿ ಹೆಚ್ಚಾಗಿ ಕಂಡು ಬರೋದಿಲ್ಲ. ಆದ್ದರಿಂದಾಗಿ ಇದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ರೈನ್ ಶ್ಯಾಡೋ ರೀಜನ್ ಅಂತ ಕರಿತೀವಿ. ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಮಾಯಿಶ್ಚರ್ ಕಂಟೆಂಟ್, ಅರೇಬಿಯನ್ ಸಮುದ್ರದಿಂದ ಬರುವಂಥ ಮಾಯಿಶ್ಚರ್ ಕಂಟೆಂಟ್ ವೆಸ್ಟರ್ನ್ ಘಾಟ್ಸ್ಗೆ, ಪಶ್ಚಿಮ ಘಟ್ಟಗಳಿಗೆ ಅತಿ ಹೆಚ್ಚು ಮಳೆಯನ್ನು ತರುತ್ತೆ.
ಆದರೆ ಈ ಒಂದು ಫೀಚರ್ ಈಸ್ಟರ್ನ್ ಘಾಟ್ಸ್ನಲ್ಲಿ ಕಂಡು ಬರೋದಿಲ್ಲ ಅಂತ ಹೇಳಿ. ನಂತರದಲ್ಲಿ ನಾನು ಮೊದಲನೇದಾಗಿ ಒಂದು ಪಾಯಿಂಟ್ ಅನ್ನು ಹೇಳಿದ್ದೆ, ವೆಸ್ಟರ್ನ್ ಘಾಟ್ಸ್ಗಳ ಮೌಂಟೇನ್ ರೇಂಜಸ್ ಇಲ್ಲಿ ಇರುವಂತಹ ಪರ್ವತ ಶ್ರೇಣಿಗಳು ಕಂಟಿನ್ಯೂಸ್ ಆಗಿರುತ್ತೆ, ನಿರಂತರವಾಗಿರುತ್ತೆ ಅಂತ ಹೇಳಿ. ಆದರೂ ಕೂಡ ಇದರ ಮಧ್ಯೆ ಕೆಲವೊಂದು ಪಾಸಸ್ಗಳು ಬರುತ್ತೆ, ಕಣಿವೆಗಳನ್ನು ದಾಟಬೇಕು ಅಂತ ಹೇಳಿ, ಕಷ್ಟಕರ ಮಾರ್ಗವನ್ನು ದಾಟಬೇಕು ಅಂತ ಹೇಳಿ ಕೆಲವೊಂದು ಪಾಸಸ್ಗಳು ಬರುತ್ತೆ. ಆ ಪಾಸಸ್ಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಇಲ್ಲಿ 3 ಇಂಪಾರ್ಟೆಂಟ್ ಪಾಸ್ಗಳು ಬರುತ್ತೆ. ಇದನ್ನ ನೀವು ಮ್ಯಾಪ್ನಲ್ಲಿ ನೆನ್ಪಿಟ್ಕೊಂಡಿರಬೇಕು, ಆರ್ಡರನ್ನು ನೆನ್ಪಿಟ್ಕೊಂಡಿರಬೇಕು ಮತ್ತು ಯಾವ ಸ್ಟೇಟ್ನಲ್ಲಿ ಯಾವ ರಾಜ್ಯಗಳಲ್ಲಿ ಈ ಪಾಸ್ಗಳು ಬರುತ್ತೆ ಅಂತ ಹೇಳಿ ನೆನ್ಪಿಟ್ಕೊಂಡಿರಬೇಕು. ಮೊದಲನೇ ಪಾಸ್ ಯಾವುದು ಅಂತ ಹೇಳಿದ್ರೆ ತಾಲ್ ಘಾಟ್ ಅಂತ ಹೇಳಿ. ವೆಸ್ಟರ್ನ್ ಘಾಟ್ಸ್ನಲ್ಲಿ ನಾರ್ತ್ ಈಸ್ಟ್ ಸೈಡ್ನಲ್ಲಿ ಬರುವಂಥ ಮೊದಲನೇ ಪಾಸ್ ಯಾವುದು ಅಂತ ಹೇಳಿದ್ರೆ ತಾಲ್ ಘಾಟ್ ಅಂತ ಹೇಳಿ. ಇದನ್ನು ತಾಲ್ ಪಾಸ್ ಅಂತ ಹೇಳಿ ಕೂಡ ಕರಿಬೋದು. ಪಾಸ್ ಅಥವಾ ಘಾಟ್ ಅಂತ ಹೇಳಿದ್ರೆ ಕಣಿವೆಯನ್ನು ಅಥವಾ ಕಿರಿದಾದ ದಾರಿಯನ್ನು ಹೊಂದಿರುವಂಥ ಪ್ರದೇಶ ಅಥವಾ ಕಷ್ಟಕರ ಮಾರ್ಗವನ್ನು ದಾಟಬೇಕು ಅಂತ ಹೇಳಿ ರೂಪಿಸಿರುವಂಥ ಮಾರ್ಗ ಅಂತಲೇ ಹೇಳ್ಬೋದು. ತಾಲ್ ಘಾಟ್ ಬರುತ್ತೆ, ಇದು ಬರುವಂಥದ್ದು ಮಹಾರಾಷ್ಟ್ರದಲ್ಲಿ. ನಂತರದಲ್ಲಿ ಬರುವಂಥದ್ದು ಬೋರ್ ಪಾಸ್ ಅಥವಾ ಬೋರ್ ಘಾಟ್, ಇದು ಕೂಡ ಬರುವಂಥದ್ದು ಮಹಾರಾಷ್ಟ್ರದಲ್ಲಿ. ನಂತರದಲ್ಲಿ ಪಾಲ್ ಘಾಟ್ ಬರುವಂಥದ್ದು ಕೇರಳದಲ್ಲಿ. ಈ 3 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಬೇಕು ಮತ್ತು ಆರ್ಡರನ್ನು ನೆನ್ಪಿಟ್ಕೊಂಡಿರಬೇಕು. ಮೊದಲನೇದಾಗಿ ವೆಸ್ಟರ್ನ್ ಘಾಟ್ಸ್ಗಳು ಕಂಟಿನ್ಯೂಸ್ ಮೌಂಟೇನ್ ರೇಂಜ್, ನಿರಂತರವಾದ ಪರ್ವತ ಶ್ರೇಣಿಯನ್ನು ಹೊಂದಿರುತ್ತೆ. ಆದರೂ ಕೂಡ ನಮಗೆ ಇಲ್ಲಿ ಕೆಲವೊಂದು ಪಾಸಸ್ಗಳು ಕಾಣಸಿಗುತ್ತವೆ. ಅದು ಯಾವುದಾದ್ರು ಅಂತ ಹೇಳಿದ್ರೆ ತಾಲ್ ಘಾಟ್, ಬೋರ್ ಘಾಟ್ ಮತ್ತು ಪಾಲ್ ಘಾಟ್ ಅಂತ ಹೇಳಿ. ನಂತರದಲ್ಲಿ ಈಸ್ಟರ್ನ್ ಘಾಟ್ಸ್ನಲ್ಲಿ ಇವೆಲ್ಲವೂ ಕೂಡ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ, ಇರ್ರೆಗ್ಯುಲರ್ ಆಗಿರುತ್ತೆ ಮತ್ತು ಇವುಗಳನ್ನು ಬೇರ್ಪಡಿಸುವಂಥದ್ದು ಯಾವುದು ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಹುಟ್ಟಿರುವಂಥ ನದಿಗಳು ಈಸ್ಟರ್ನ್ ಘಾಟ್ಸನ್ನು ಅಲ್ಲಿರುವಂಥ ಬೆಟ್ಟ ಪರ್ವತ ಶ್ರೇಣಿಗಳನ್ನು ಬೇರ್ಪಡಿಸುತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ವೆಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಹೈಯೆಸ್ಟ್ ಪೀಕ್ ಯಾವುದು ಅಂತ ಕೇಳಿದ್ರೆ ಅದು ಅನಮುಡಿ ಆಗಿರುತ್ತೆ. ಇದು ಇರುವಂಥದ್ದು ಕೇರಳದಲ್ಲಿ. ಇದರ ಎತ್ತರ 2695 ಮೀಟರ್ಗಳಷ್ಟು. ನಂತರದಲ್ಲಿ ಈಸ್ಟರ್ನ್ ಘಾಟ್ಸ್ನಲ್ಲಿ ಇರುವಂಥ ಹೈಯೆಸ್ಟ್ ಪೀಕ್ ಯಾವುದು ಅಂತ ಹೇಳೋದಾದರೆ ಅದು ಜಿಂದಾಗಢ್ ಪೀಕ್ ಅಂತ ಹೇಳಿ. ಇದು ಇರುವಂಥದ್ದು ಆಂಧ್ರ ಪ್ರದೇಶದಲ್ಲಿ. ಇದರ ಎತ್ತರ 1690 ಮೀಟರ್ಗಳಷ್ಟು. ಇಷ್ಟು ಪಾಯಿಂಟ್ಸ್ಗಳನ್ನು ಮತ್ತು ಇಷ್ಟು ಡಿಫ್ರೆನ್ಸಸ್ಗಳನ್ನು ನೀವು ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ಗಳ ವಿಚಾರವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇದು ಮೇನ್ಸ್ನಲ್ಲಿ ಡೈರೆಕ್ಟಾಗಿ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತು ಅಭ್ಯಾಸ ಮಾಡಬೇಕಾದ್ರೆ ನಾವು ಈಸ್ಟರ್ನ್ ಘಾಟ್ಸನ್ನು ಕೂಡ ಕವರ್ ಮಾಡಿರೋದ್ರಿಂದ ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದರ ಎಕನಾಮಿಕ್ ಇಂಪಾರ್ಟೆನ್ಸನ್ನು ಅಂದರೆ ನಮ್ಮ ದೇಶದ ಎಕನಾಮಿಗೆ ಯಾವ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡೋಣ. ಪಶ್ಚಿಮ ಘಟ್ಟಗಳು ತಮ್ಮ ವ್ಯಾಪ್ತಿಯಲ್ಲಿ ಕೆಲವು ಭಾಗಗಳಲ್ಲಿ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಬಾಕ್ಸೈಟ್ ಅದಿರುಗಳಿಂದ ಸಮೃದ್ಧವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಅಂದರೆ ಎವರ್ ಗ್ರೀನ್ ಫಾರೆಸ್ಟ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೆಪ್ಪ ಮತ್ತು ಕಾರ್ಡಮಮ್ ಅಂತ ಹೇಳಿದ್ರೆ ಮೆಣಸು ಮತ್ತು ಏಲಕ್ಕಿಯನ್ನು ದೊಡ್ಡ ಪ್ರಮಾಣದಲ್ಲಿ ತೋಟ ಬೆಳೆಯಾಗಿ ಬೆಳೀತಾರೆ. ಮತ್ತು ಇದರ ಜೊತೆಗೆ ಚಹಾ, ಕಾಫಿ, ಎಣ್ಣೆ ಮತ್ತು ರಬ್ಬರ್ ಇವುಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ತೋಟ ಬೆಳೆಯಾಗಿ ಬೆಳೀತಾರೆ. ನಂತರದಲ್ಲಿ ಪಶ್ಚಿಮ ಘಟ್ಟದ ಕಾಡುಗಳ ಬಗ್ಗೆ ಮಾತನಾಡೋದಾದರೆ ಇಂಪಾರ್ಟೆಂಟ್ ಆಗಿ ಟಿಂಬರ್ ಸೋರ್ಸ್ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಮರದ ಈ ಒಂದು ಪ್ರಮುಖ ಮೂಲ ಅಂತಲೇ ಹೇಳ್ಬೋದು ಟಿಂಬರ್ ಸೋರ್ಸ್ ಆಗಿ. ನಂತರದಲ್ಲಿ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ಗಳು ಯಾವುದಿದ್ದಾವೆ, ಫಾರ್ ಎಕ್ಸಾಂಪಲ್ ಕಾಗದ, ಪೇಪರ್ ಆಗಿರ್ಬೋದು, ಪ್ಲೈವುಡ್ ಆಗಿರ್ಬೋದು, ಪಾಲಿಫೈಬರ್ಸ್ ಅಂತ ಹೇಳಿ ಬರುತ್ತೆ, ಮ್ಯಾಚ್ವುಡ್ ಅಂತ ಬರುತ್ತೆ. ಈ ಥರ ಹೆಚ್ಚಿನ ಸಂಖ್ಯೆಯ ಅರಣ್ಯ ಆಧಾರಿತ ಕೈಗಾರಿಕೆಗಳನ್ನು ಕೂಡ ಪಶ್ಚಿಮ ಘಟ್ಟ ಬೆಂಬಲ ಮಾಡುತ್ತೆ. ನಂತರದಲ್ಲಿ ಕೇವಲ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ಗಳು ಮಾತ್ರವಲ್ಲ, ಮರದೇತರ ಅಂತ ಹೇಳಿದ್ರೆ ನಾನ್ ಫಾರೆಸ್ಟ್ ಪ್ರೊಡ್ಯೂಸ್ ಅನ್ನು ಕೂಡ NTFP ಅಂತ ಹೇಳ್ತೀವಿ, ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳಿ, ಇವುಗಳ ಮೇಲೆ ಕೆಲವೊಂದು ಸಮುದಾಯಗಳು, ಕಮ್ಯುನಿಟೀಸ್ಗಳು ವೆಸ್ಟರ್ನ್ ಘಾಟ್ಸ್ನಲ್ಲಿ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರವಾಗಿ ಅವರ ಜೀವನ ಉಪಯೋಗವನ್ನು ಕಂಡುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಇದು ಟೂರಿಸ್ಟ್ ಸೆಂಟರ್ ಕೂಡ ಹೌದು. ಪಶ್ಚಿಮ ಘಟ್ಟದಲ್ಲಿ ಹಲವಾರು ಪ್ರವಾಸಿ ಕೇಂದ್ರಗಳಿದ್ದಾವೆ. ಉದಾಹರಣೆಗೆ ತೆಕ್ಕಡಿ ಅಂತ ಬರುತ್ತೆ, ಊಟಿ ಬರುತ್ತೆ ಮತ್ತು ಬೆಟ್ಟದ ಜೀವ ಕಾದಂಬರಿಯ ಮೂಲ ಕುಮಾರ ಪರ್ವತ ಬರುತ್ತೆ. ಅದ ನಂತರ ಯಾತ್ರಾ ಸ್ಥಳಗಳು ಕೂಡ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ. ಕೇರಳದ ಶಬರಿಮಲೆ ಆಗಿರ್ಬೋದು, ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟ ಮತ್ತು ಮಹಾರಾಷ್ಟ್ರದ ಮಹಾಬಲೇಶ್ವರ, ಈ ಯಾತ್ರಾ ಸ್ಥಳಗಳೆಲ್ಲವೂ ಕೂಡ ವೆಸ್ಟರ್ನ್ ಘಾಟ್ಸ್ನಲ್ಲಿ ಬರುತ್ತೆ. ಅದರಿಂದಾಗಿ ವೆಸ್ಟರ್ನ್ ಘಾಟ್ಸ್ನ ಇಂಪಾರ್ಟೆನ್ಸ್ ನಮಗೆ ಎಲ್ಲಿ ಗೊತ್ತಾಗುತ್ತೆ, ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅಂತೇಳಿ. ಇಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ, ಐರನ್, ಮ್ಯಾಂಗನೀಸ್, ಬಾಕ್ಸೈಟ್ ಓರ್ಸ್ಗಳ ಪ್ಲೇಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಮೈನಿಂಗ್ ಇರುತ್ತೆ. ಇದರಿಂದಾಗಿ ನಮ್ಮ ಪರಿಸರಕ್ಕೆ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಆಗುತ್ತೆ. ನಂತರದಲ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂದರೆ ನಾನು ಹಿಂದೆ ಡಿಸ್ಕಸ್ ಮಾಡಿದೆ, ಮಾನವ ಮತ್ತು ಪ್ರಾಣಿಗಳ ನಡುವೆ ಅತಿ ಹೆಚ್ಚು ಸಂಘರ್ಷ ಜಾಸ್ತಿ ಆಗುತ್ತೆ. ನಂತರದಲ್ಲಿ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ NTFPಗಳ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಕನ್ಸಂಪ್ಷನ್ ಪ್ಯಾಟರ್ನ್ ಚೇಂಜ್ ಆದಂತೆ ಅವರ ಸಸ್ಟೈನೇಬಿಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಇದೊಂದು ಕ್ರಿಟಿಕಲ್ ಇಶ್ಯೂ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ಈ ಒಂದು ಫಾರೆಸ್ಟ್ ಪ್ರೊಡ್ಯೂಸನ್ನು ಕಲೆಕ್ಟ್ ಮಾಡುವಂಥದ್ದು. ನಂತರದಲ್ಲಿ ಪ್ಲಾಂಟೇಷನ್ಸ್ಗಳ ಸಂಖ್ಯೆ ಜಾಸ್ತಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ನ್ಯಾಚುರಲ್ ಹ್ಯಾಬಿಟೇಟ್ಗೆ ಅಂದರೆ ಅಲ್ಲಿರುವಂಥ ನೈಸರ್ಗಿಕ ಪರಿಸರಕ್ಕೆ ತೊಂದರೆ ಆಗುವಂಥ ಸಂದರ್ಭ ಜಾಸ್ತಿ ಆಗುತ್ತೆ. ಮತ್ತು ಹ್ಯೂಮನ್ ಸೆಟಲ್ಮೆಂಟ್ಗಳು, ಎಲ್ಲಿ ಪ್ಲಾಂಟೇಷನ್ಸ್ಗಳು ಜಾಸ್ತಿ ಇರ್ತವೆ ಅಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ಗಳು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಎನ್ರೋಚ್ಮೆಂಟ್ ಅಂದರೆ ಆ ಒಂದು ಪ್ರದೇಶವನ್ನು
ಕಬಳಿಸುವಂಥ ಮಾರ್ಗ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಮತ್ತು ಲಾರ್ಜ್ ಡ್ಯಾಮ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಡಿಫಾರೆಸ್ಟ್ರೇಷನ್, ಕ್ಲೈಮೇಟ್ ಚೇಂಜ್ ಈ ರೀತಿಯಂಥ ಇಂಪ್ಯಾಕ್ಟ್ಗಳು ನಮ್ಮ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಕಾಣಬಹುದು. ಇದರಿಂದಾಗಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ವೆಸ್ಟರ್ನ್ ಘಾಟ್ಸನ್ನು ಕನ್ಸರ್ವೇಷನ್ ಮಾಡಬೇಕು, ಇದನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನು ಆಯೋಜನೆ ಮಾಡುತ್ತೆ. ಇದರ ಮುಖಾಂತರವಾಗಿ ರಿಕಮೆಂಡೇಶನ್ಸ್ಗಳನ್ನ ಪಡೆಯೋದಕ್ಕೆ ಮುಂದಾಗುತ್ತೆ. ಆದ ಕಾರಣದಿಂದಾಗಿ 2011ರಲ್ಲಿ ಗಾರ್ಗಿಲ್ ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಈ ಗಾರ್ಗಿಲ್ ಕಮಿಟಿಯನ್ನು ಗಾರ್ಗಿಲ್ ಕಮಿಷನ್ ಅಂತ ಹೇಳಿ ಕೂಡ ಕರೀತಾರೆ. ಇದೊಂದು ಎನ್ವಿರಾನ್ಮೆಂಟಲ್ ರಿಸರ್ಚ್ ಕಮಿಷನ್ ಆಗಿದೆ. ನಂತರದಲ್ಲಿ ಈ ಒಂದು ಕಮಿಷನ್ ಅನ್ನು ಫಾರ್ಮಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳಿ ಕರೀತಾರೆ. WGEEP ಅಂತ ಹೇಳಿ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳಿ ಇದನ್ನು ಆಯೋಜನೆ ಮಾಡಿರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. ಆಗಸ್ಟ್ 31, 2011ರಂದು ಈ ಒಂದು ಗಾರ್ಗಿಲ್ ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ. ನಮಗೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಗಾರ್ಗಿಲ್ ಕಮಿಟಿಯನ್ನು ಮೆನ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಗಾರ್ಗಿಲ್ ಕಮಿಟಿಯ ಕೆಲವೊಂದು ರಿಕಮೆಂಡೇಶನ್ಸ್ಗಳನ್ನ ಎನ್ವಿರಾನ್ಮೆಂಟ್ ಬಗ್ಗೆ ಎಸ್ಸೆಗಳಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಇದನ್ನು ಮೆನ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊದಲನೇದಾಗಿ ಗಾರ್ಗಿಲ್ ಕಮಿಟಿ ರಿಪೋರ್ಟಿನ ಹೈಲೈಟ್ ಪಾಯಿಂಟ್ಸ್ಗಳನ್ನ ಅಥವಾ ಈ ಒಂದು ಕಮಿಟಿ ನೀಡಿರುವಂತಹ ರಿಕಮೆಂಡೇಶನ್ಸ್ಗಳು ಯಾವುದ್ಯಾವುದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಹೇಳ್ತಾರೆ, ಗಾರ್ಗಿಲ್ ಕಮಿಟಿಯ ರಿಪೋರ್ಟ್ನಲ್ಲಿ ಇವರು ಎಂಟೈರ್ ಇಲ್ಲನ ಅಂತ ಹೇಳಿದ್ರೆ ಇಡೀ ಬೆಟ್ಟ ಶ್ರೇಣಿಯನ್ನು ಪರಿಸರ ಸಂವೇದನಶೀಲ ಪ್ರದೇಶ ಅಂದರೆ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ನಂತರದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ 142 ತಾಲೂಕುಗಳನ್ನು ಕೂಡ ಈ ಥರ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಆಗಿ ಡಿವೈಡ್ ಮಾಡ್ತಾರೆ. ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ 1 ESZ1 ಅಂತ ಹೇಳಿ, ನಂತರದಲ್ಲಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ 2 ಮತ್ತು ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ 3 ಈ ರೀತಿ ESZ1, 2, 3 ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ನಂತರದಲ್ಲಿ ESZ1 ಅಂದರೆ ಪರಿಸರ ಸಂವೇದನಶೀಲ ವಲಯ 1ರಲ್ಲಿ ದೊಡ್ಡ ಪ್ರಮಾಣದ ಶೇಖರಣೆ ಅಂತ ಹೇಳಿದ್ರೆ ಲಾರ್ಜ್ ಸ್ಕೇಲ್ನಲ್ಲಿ ಸ್ಟೋರೇಜ್ ಮಾಡುವಂಥ ಹೊಸ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಈ ಒಂದು ಆಯೋಗ ಶಿಫಾರಸು ಮಾಡುತ್ತೆ. ಇಲ್ಲಿ ನೆನಪಿಟ್ಕೊಂಡಿರಬೇಕು, ESZ1 ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ 1ನಲ್ಲಿ ಯಾವುದೇ ರೀತಿಯಂಥ ಹೊಸ ಡ್ಯಾಮ್ ಕನ್ಸ್ಟ್ರಕ್ಷನ್ಸ್ಗಳಿಗೆ ಮತ್ತು ಲಾರ್ಜ್ ಸ್ಕೇಲ್ ಸ್ಟೋರೇಜ್ ಇರುವಂಥ ಹೊಸ ಡ್ಯಾಮ್ಗಳಿಗೆ ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಮತ್ತು ಗೋವಾದಲ್ಲಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ 1 ಮತ್ತು 2 ಕೆಳಗಡೆ ಯಾವುದೇ ರೀತಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ನ ಕೊಡಬಾರ್ದು, ಮೈನಿಂಗ್ ವಿಚಾರವಾಗಿ, ಗಣಿಗಾರಿಕೆ ವಿಚಾರವಾಗಿ ಅಂತ ಹೇಳಿ ಕೂಡ ಡಿಸೈಡ್ ಮಾಡ್ತಾರೆ. ಈ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗೋವಾದಲ್ಲಿ ಮೈನಿಂಗ್, ಗಣಿಗಾರಿಕೆ ಮೇಲೆ ನಿಷೇಧವನ್ನ ಇರ್ತಾರೆ, ಅದು ಕೂಡ ಇಂಡೆಫಿನೆಟ್ ಟೈಮ್ ಪೀರಿಯಡ್ಗೆ ಅಂತ ಹೇಳಿದ್ರೆ ಅನಿರ್ದಿಷ್ಟ ಸಮಯದವರೆಗೆ ಗಣಿಗಾರಿಕೆ ಮೇಲೆ ನಿಷೇಧವನ್ನ ಹೇರ್ತಾರೆ. ನಂತರದಲ್ಲಿ ESZ1 ಮತ್ತು 2ರಲ್ಲಿ ಕಲ್ಲಿದ್ದಲು ಆಧಾರಿತ ಅಂದರೆ ಕೋಲ್ ಬೇಸ್ಡ್ ವಿದ್ಯುತ್ ಸ್ಥಾವರಗಳನ್ನ, ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ಸ್ಗಳನ್ನ ಅಲೋ ಮಾಡಬಾರ್ದು ಅಂತ ಹೇಳಿ ಕೂಡ ಶಿಫಾರಸು ಮಾಡ್ತಾರೆ. ಎಲ್ಲಿ ESZ1 ಮತ್ತು 2ರಲ್ಲಿ. ನಂತರದಲ್ಲಿ ನಮ್ಮ ಇಂಡಸ್ಟ್ರೀಸ್ಗಳನ್ನ ರೆಡ್, ಆರೆಂಜ್, ಗ್ರೀನ್ ಮತ್ತು ವೈಟ್ ಕ್ಯಾಟಗರಿ ಅಂತ ಹೇಳಿ ಡಿವೈಡ್ ಮಾಡ್ತಾರೆ, ಕ್ಯಾಟಗರೈಸ್ ಮಾಡ್ತಾರೆ. ಇದರಲ್ಲಿ ರೆಡ್ ಮತ್ತು ಆರೆಂಜ್ ಕ್ಯಾಟಗರಿನಲ್ಲಿ ಬರುವಂಥ ಇಂಡಸ್ಟ್ರೀಸ್ಗಳು, ಪಶ್ಚಿಮ ಘಟ್ಟದಲ್ಲಿ ಇರುವಂಥ ರೆಡ್ ಮತ್ತು ಆರೆಂಜ್ ಕ್ಯಾಟಗರಿ ಇಂಡಸ್ಟ್ರೀಸ್ಗಳು ತಮ್ಮ ಪೊಲ್ಯೂಷನ್ ಅನ್ನ 0 ಲೆವೆಲ್ಗೆ ಅಂತ ಹೇಳಿದ್ರೆ ಶೂನ್ಯ ಮಾಲಿನ್ಯಕ್ಕೆ ಬದಲಾಯಿಸಬೇಕು ಅಂತ ಹೇಳಿ ಗಾರ್ಗಿಲ್ ಕಮಿಟಿ ತನ್ನ ರಿಪೋರ್ಟ್ನಲ್ಲಿ ಶಿಫಾರಸು ಮಾಡುತ್ತೆ. ಇದರ ಜೊತೆಗೆ ಗಾರ್ಗಿಲ್ ಕಮಿಟಿ ಬಾಟಮ್ ಟು ಟಾಪ್ ಅಪ್ರೋಚ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆಯಿಂದ ಮೇಲಿನ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳಿ, ಅಂದರೆ ಗ್ರಾಮ ಸಭೆಗಳಿಂದ ಇದನ್ನು ಅನುಸರಿಸಬೇಕು ಅಂತ ಹೇಳಿ ಗಾರ್ಗಿಲ್ ಸಮಿತಿ ತನ್ನ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡುತ್ತೆ. ಇದರ ಜೊತೆಗೆ ಒಂದು ಸ್ಟ್ಯಾಚ್ಯುಟರಿ ಅಥಾರಿಟಿ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986ನ ಕೆಳಗಡೆ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಅಥಾರಿಟಿ ಈ ಒಂದು ಅಥಾರಿಟಿನ ಫಾರ್ಮ್ ಮಾಡಬೇಕು ಅಂತ ಹೇಳಿ ಸಜೆಸ್ಟ್ ಮಾಡುತ್ತೆ. ಈ ಒಂದು ಪಾಯಿಂಟ್ ನೀವು ನೆನಪಿಟ್ಕೊಂಡಿರಬೇಕು, ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಅಥಾರಿಟಿ ಇದನ್ನ ಸಜೆಸ್ಟ್ ಮಾಡಿದಂಥದ್ದು ಯಾರು ಅಂತ ಕೇಳಿದ್ರೆ ಗಾರ್ಗಿಲ್ ಕಮಿಟಿ ಅಂತ ಹೇಳಿ. ಮುಂದೆ ಬರುವಂಥ ಕಸ್ತೂರಿ ರಂಗನ್ ಕಮಿಟಿ ಅಂತ ಹೇಳಿ ಬರುತ್ತೆ, ಅದರ ಜೊತೆ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಗಾರ್ಗಿಲ್ ಕಮಿಟಿ 1986ರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ನ ಕೆಳಗಡೆ ಒಂದು ಸ್ಟ್ಯಾಚ್ಯುಟರಿ ಅಥಾರಿಟಿಯಾಗಿ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ನಂತರದಲ್ಲಿ ಈ ಒಂದು ಗಾರ್ಗಿಲ್ ಕಮಿಟಿ ಫೇಸ್ ಮಾಡುವಂತಹ ಮೇಜರ್ ಕ್ರಿಟಿಸಿಸಮ್, ಪ್ರಮುಖ ಟೀಕೆ ಯಾವುದು ಅಂತ ಹೇಳಿದ್ರೆ ಗಾರ್ಗಿಲ್ ಕಮಿಟಿ ನೀಡಿರುವಂತಹ ಎಲ್ಲಾ ರಿಕಮೆಂಡೇಶನ್ಸ್ಗಳು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿದೆ, ಪರಿಸರ ಸ್ನೇಹಿ ಆಗಿದೆ. ಆದ್ರೆ ಗಾರ್ಗಿಲ್ ಕಮಿಟಿ ನೀಡಿರುವಂತಹ ಶಿಫಾರಸುಗಳು, ಸಜೆಷನ್ಸ್ಗಳು ಗ್ರೌಂಡ್ ರಿಯಾಲಿಟಿಗೆ ಅಂದ್ರೆ ಆ ಒಂದು ನೆಲದ ಪಶ್ಚಿಮ ಘಟ್ಟದ ನೆಲದ ವಾಸ್ತವತೆಗಳಿಂದ ದೂರ ಇದೆ ಅಂತಾನೆ ಹೇಳ್ತಾರೆ. ಆದ್ರಿಂದಾಗಿ ಗಾರ್ಗಿಲ್ ಸಮಿತಿಯ ವರದಿಯ ಅನುಷ್ಠಾನಕ್ಕೆ ತರೋದಕ್ಕೆ ತೀವ್ರ ಪ್ರತಿರೋಧ ಉಂಟಾಗುತ್ತೆ, ವ್ಯಕ್ತಪಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಗಾರ್ಗಿಲ್ ಸಮಿತಿ ವರದಿಯನ್ನ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುವಂತೆ ಕಸ್ತೂರಿ ರಂಗನ್ ಸಮಿತಿಯನ್ನ 2012ರಲ್ಲಿ ಸ್ಥಾಪಿಸ್ತಾರೆ. ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಗಾರ್ಗಿಲ್ ಸಮಿತಿಯ ವಿರುದ್ಧವಾಗಿ ಅತಿ ಹೆಚ್ಚು ಅಂದ್ರೆ ಸಿವಿಯರ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ, ಅದಕ್ಕಾಗಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಿಲ್ಲ. ನಂತರದಲ್ಲಿ 2012ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಸ್ತೂರಿ ರಂಗನ್ ಪ್ಯಾನೆಲ್ ಅಂತ ಹೇಳಿ ಸ್ಥಾಪನೆ ಮಾಡುತ್ತೆ. ಈಗ ನಾವು ಕಸ್ತೂರಿ ರಂಗನ್ ರಿಪೋರ್ಟ್ನ ಸಮ್ಮರಿ ಅಥವಾ ಹೈಲೈಟ್ ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡೋದಾದ್ರೆ, ಮೊದಲನೇದಾಗಿ ಗಾರ್ಗಿಲ್ ಕಮಿಟಿ ರಿಪೋರ್ಟ್ನಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಅಲ್ಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಚಾರವಾಗಿ ಅಂದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ರಿಲೇಟೆಡ್ ಪಾಲಿಸೀಸ್ಗಳನ್ನ ತರೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಕಸ್ತೂರಿ ರಂಗನ್ ರಿಪೋರ್ಟ್
ರಿಪೋರ್ಟ್ನ ಕೆಳಗಡೆ ಏನು ಮೆನ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಮ್ಯಾನೇಜ್ ಮಾಡಬೇಕು, ಇದರ ಜೊತೆಗೆ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿಯನ್ನು ಕೂಡ ಪರಿಗಣಿಸಬೇಕು. ಇದರಿಂದಾಗಿ ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಇವೆರಡರ ನಡುವೆ ಬ್ಯಾಲೆನ್ಸ್ ಸಮತೋಲನ ತರಬೇಕು ಅಂತ ಹೇಳಿ ಈ ವರದಿ ಪ್ರಯತ್ನ ಮಾಡುತ್ತೆ. ನಂತರದಲ್ಲಿ ಕಸ್ತೂರಿರಂಗನ್ ಕಮಿಟಿಯ ಕೆಳಗಡೆ ಕೇವಲ 37% ಅಷ್ಟು ಪಶ್ಚಿಮ ಘಟ್ಟವನ್ನ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಈ ರೀತಿ ವಲಯಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ. ಆದರೆ ನಾವು ಗಾರ್ಗಿಲ್ ಕಮಿಟಿಯಲ್ಲಿ ನೋಡಿದ್ವಿ, ಗಾರ್ಗಿಲ್ ಕಮಿಟಿಯಲ್ಲಿ ಸಂಪೂರ್ಣವಾಗಿ 100% ಅಷ್ಟು ಪಶ್ಚಿಮ ಘಟ್ಟವನ್ನು ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಥವಾ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಅಂದರೆ ಪರಿಸರ ಸಂವೇದನಾಶೀಲತೆಯ ಪ್ರದೇಶ ಅಂತ ಹೇಳಿ ಘೋಷಿಸಬೇಕು ಅಂತ ಹೇಳಿರುತ್ತೆ. ಮತ್ತು ಟೋಟಲ್ ಆಗಿ 123 ಗ್ರಾಮಗಳು ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಕಸ್ತೂರಿರಂಗನ್ ವರದಿಯಲ್ಲಿ ಹೇಳಿರ್ತಾರೆ. ನಂತರದಲ್ಲಿ ಕಸ್ತೂರಿರಂಗನ್ ರಿಪೋರ್ಟ್ನಲ್ಲಿ ಇನ್ನೊಂದು ಮೆನ್ಷನ್ ಆಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಕಲ್ಚರಲ್ ಮತ್ತು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ನ ಬಗ್ಗೆ ಡಿಸ್ಟಿಂಗ್ವಿಷ್ ಮಾಡಿದ್ದಾರೆ. ಅಂದರೆ ನೈಸರ್ಗಿಕ ಭೂಪ್ರದೇಶ ಮತ್ತು ಸಾಂಸ್ಕೃತಿಕ ಭೂಪ್ರದೇಶದ ನಡುವೆ ವ್ಯತ್ಯಾಸವನ್ನು ತೋರಿಸಿದ್ದಾರೆ. ಮತ್ತು ಹ್ಯೂಮನ್ ಸೆಟಲ್ಮೆಂಟ್ಸ್ ಆಗಿರ್ಬೋದು, ಕೃಷಿ ಕ್ಷೇತ್ರ ಮತ್ತು ತೋಟಗಳನ್ನು ಒಳಗೊಂಡಂತೆ ಸಾಂಸ್ಕೃತಿಕ ಭೂಪ್ರದೇಶ ಟೋಟಲ್ ಆಗಿ ಪಶ್ಚಿಮ ಘಟ್ಟದ 58.44% ಅಷ್ಟು ಭಾಗವನ್ನು ಒಳಗೊಂಡಿದೆ ಅಂತ ಹೇಳಿ ಕಸ್ತೂರಿರಂಗನ್ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕಲ್ಚರಲ್ ಲ್ಯಾಂಡ್ಸ್ಕೇಪ್ನ ಬಗ್ಗೆ. ನಂತರದಲ್ಲಿ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂದರೆ ನೈಸರ್ಗಿಕ ಭೂಪ್ರದೇಶದಲ್ಲಿ 90% ಅಷ್ಟು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಒಂದು ರಿಪೋರ್ಟಲ್ಲಿ ಮೆನ್ಷನ್ ಆಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಮತ್ತು ಮರಳು ಗಣಿಗಾರಿಕೆಯನ್ನು ಸಂಪೂರ್ಣ ನಿಷೇಧ ಮಾಡುವಂತೆ ಈ ಒಂದು ಸಮಿತಿ ಕರೆ ನೀಡಿದೆ. ಇಲ್ಲಿ ನೀವು ನೆನ್ಪಿಟ್ಕೊಂಡಿರಬೇಕು, ಕಂಪ್ಲೀಟ್ ಆಗಿ ಬ್ಯಾನ್ ಅನ್ನು ಮಾಡಿದ್ದಾರೆ ಮೈನಿಂಗ್ ಅನ್ನ, ಕ್ವಾರಿಂಗ್ ಅನ್ನ ಮತ್ತು ಸ್ಯಾಂಡ್ ಮೈನಿಂಗ್ ಅನ್ನ ಈ ಒಂದು ಪಶ್ಚಿಮ ಘಟ್ಟದ ಏರಿಯಾದಲ್ಲಿ. ನಂತರದಲ್ಲಿ ಈ ಒಂದು ಕಮಿಟಿ ಪ್ರೋ ಫಾರ್ಮರ್ ರಿಕಮೆಂಡೇಶನ್ ಅನ್ನು ಮಾಡಿದೆ ಅಂತ ಹೇಳಿದ್ರೆ ರೈತರ ಪರವಾಗಿ ಶಿಫಾರಸನ್ನು ಮಾಡಿದೆ. ಯಾವ ರೀತಿ ಅಂತ ಹೇಳಿದ್ರೆ ES ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಗಳ ವ್ಯಾಪ್ತಿಯಿಂದ ಜನವಸತಿ ಪ್ರದೇಶಗಳನ್ನು ಹೊರಇಟ್ಟಿದೆ ಮತ್ತು ತೋಟಗಳನ್ನು ಕೂಡ ಅಂದರೆ ಪ್ಲಾಂಟೇಶನ್ಸ್ಗಳು ಏನಿದಾವೆ ಈ ಒಂದು ರೀಜನ್ ಅಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಹೊರಇಟ್ಟಿದೆ. ಈ ಒಂದು ಪಾಯಿಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಾರ್ಗಿಲ್ ಕಮಿಟಿಯಲ್ಲಿ ಕಂಪ್ಲೀಟ್ ಆಗಿ 100% ಅಷ್ಟು ವೆಸ್ಟರ್ನ್ ಘಾಟ್ಸ್ ಏರಿಯಾವನ್ನು ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ರು. ಆದರೆ ಈ ಒಂದು ಕಮಿಟಿಯ ಕೆಳಗಡೆ ಕಸ್ತೂರಿರಂಗನ್ ಕಮಿಟಿಯ ಕೆಳಗಡೆ ರೈತರ ಪರವಾಗಿ ಶಿಫಾರಸನ್ನು ಮಾಡಿದ್ದಾರೆ. ಇಲ್ಲಿ ಇರುವಂಥ ಹ್ಯೂಮನ್ ಸೆಟಲ್ಮೆಂಟ್ಸ್ ಆಗಿರ್ಬೋದು, ಪ್ಲಾಂಟೇಶನ್ಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾಯಿಂದ ಹೊರ ಇಟ್ಟಿದ್ದಾರೆ. ನಂತರದಲ್ಲಿ ಪ್ರಾಜೆಕ್ಟ್ಸ್ಗಳ ವಿಚಾರವಾಗಿ ಮಾತನಾಡಿದೆ ಆದರೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳನ್ನ ವೆಸ್ಟರ್ನ್ ಘಾಟ್ಸ್ನಲ್ಲಿ ತರಬೇಕು ಅಂತ ಹೇಳಿದ್ರೆ ಒಂದು ಡೀಟೇಲ್ ಸ್ಟಡಿ ಆಗಬೇಕು, ಅದ ನಂತರ ಅದಕ್ಕೆ ಪರ್ಮಿಷನ್ ನೀಡಬಹುದು ಅಂತ ಹೇಳಿ ಈ ಒಂದು ಕಮಿಟಿ ತನ್ನ ಶಿಫಾರಸ್ನಲ್ಲಿ ಮೆನ್ಷನ್ ಮಾಡಿದೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಕಮಿಟಿಯ ರಿಕಮೆಂಡೇಶನ್ಸ್ ಆಗಿದೆ. ನಂತರದಲ್ಲಿ ಈ ಒಂದು ಕಮಿಟಿಗೆ ಸಿಕ್ಕಂತ ಟೀಕೆ ಏನು ಅಂತ ಹೇಳಿದ್ರೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕಮಿಟಿ ರಿಮೋಟ್ ಸೆನ್ಸಿಂಗ್ ಮತ್ತು ವೈಮಾನಿಕ ಸಮೀಕ್ಷೆಯ ವಿಧಾನಗಳನ್ನು ಬಳಸಿದ್ದು ಇದು ಕಮಿಟಿ ಪಡೆದಂತ ಪ್ರಮುಖ ಟೀಕೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ಕ್ಲೂಷನ್ ಎರರ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಹಲವಾರು ಗ್ರಾಮಗಳನ್ನ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾದ ಅಡಿಯಲ್ಲಿ ಸೇರಿಸಿದ್ದಾರೆ, ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡ್ದಾನೆ ಅಂತ ಹೇಳಿ ಈ ಒಂದು ಕಮಿಟಿ ಟೀಕೆಯನ್ನು ಪಡ್ಕೊಂಡಿದೆ. ಇಷ್ಟು ಕಸ್ತೂರಿರಂಗನ್ ಕಮಿಟಿಯ ರಿಕಮೆಂಡೇಶನ್ಸ್ಗಳಾಗಿದ್ದಾವೆ ಮತ್ತು ಪಡೆದಂತ ಟೀಕೆ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಮೇನ್ಸ್ ಮತ್ತು ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ನೋಟ್ಸ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆದಂಥ ಕಮಿಟಿ ರಿಪೋರ್ಟ್ನ ಹೈಲೈಟ್ಸ್ಗಳಾಗಿದ್ದಾವೆ. ನಂತರದಲ್ಲಿ ಈ ಎರಡು ಕಮಿಟಿ ರಿಪೋರ್ಟ್ಸ್ಗಳ ಹೈಲೈಟ್ ಪಾಯಿಂಟ್ಸ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಬರುವಂಥ ಪ್ರಶ್ನೆಗಳು ಯಾವುದಿದ್ದು ಅಂತ ಹೇಳಿದ್ರೆ ಮೊದಲನೇದಾಗಿ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಈ ಏರಿಯಾಸ್ಗಳನ್ನ ಡಿಫೈನ್ ಮಾಡಬೇಕು ಅಥವಾ ಸಜೆಸ್ಟ್ ಮಾಡಬೇಕು ಅಥವಾ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಒಂದು ಚೌಕಟ್ಟನ್ನು, ಒಂದು ಫ್ರೇಮ್ವರ್ಕ್ ಅನ್ನು ಮಾಡ್ಕೊಬೇಕು, ಒಂದು ರೆಸೊಲ್ಯೂಷನ್ ಅನ್ನು ತರಬೇಕು. ಆ ನಂತರದಲ್ಲಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಅನ್ನ ಐಡೆಂಟಿಫೈ ಮಾಡಬಹುದು ಅಂತ ಹೇಳ್ಬೋದು. ಅದಕ್ಕಾಗಿ ಒಂದು ರೆಸೊಲ್ಯೂಷನ್ ಅಗತ್ಯ ಇದೆ. ಇದು ಮೊದಲನೇ ಪಾಯಿಂಟ್. ಆದರೆ ನಂತರದಲ್ಲಿ ವೇ ಫಾರ್ವರ್ಡ್ ನಲ್ಲಿ ನೀವು ಏನಂತ ಬರೀಬಹುದು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗಳು ಒಂದು ಏರಿಯಾದ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯೂ ಕೂಡ ನಮ್ಮ ಮುಂದೆ ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಒಂದು ಸರಿಯಾದ ರೀತಿಯಲ್ಲಿ ಸಮತೋಲನ ಬ್ಯಾಲೆನ್ಸ್ ಅನ್ನು ತರಬೇಕು ಅಂತ ಹೇಳಿ ಬರೀಬಹುದು. ಮತ್ತು ಈ ಬ್ಯಾಲೆನ್ಸ್ ಅನ್ನು ತರಬೇಕು ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಎಲ್ಲಾ ಹಂತದಲ್ಲಿ ಜನರೊಂದಿಗೆ ವ್ಯಾಪಕವಾಗಿ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕು, ಇದು ಅಗತ್ಯವಾಗಿದೆ. ನಂತರದಲ್ಲಿ ವೈಜ್ಞಾನಿಕ ಒಳನೋಟ ಅಂತ ಹೇಳಿದ್ರೆ ಸೈಂಟಿಫಿಕ್ ಇನ್ಸೈಟ್ಸ್ ಅನ್ನು ಕೂಡಿದಂತ ಚರ್ಚೆ ನಡೆಸಬೇಕು ಅಂತ ಹೇಳಿ ಹೇಳ್ಬೋದು. ನಂತರದಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೈಂಟಿಫಿಕ್ ಎವಿಡೆನ್ಸ್ನ ಇಟ್ಕೊಂಡು ಪಬ್ಲಿಕ್ ಕನ್ಸರ್ನ್ಸ್ಗಳನ್ನ ಅಂದರೆ ವೈಜ್ಞಾನಿಕ ಪುರಾವೆಗಳನ್ನ ಇಟ್ಕೊಂಡು ಮತ್ತು ಸಾರ್ವಜನಿಕ ಕಾಳಜಿಗಳ ಬಗ್ಗೆ ಚರ್ಚೆ ಮಾಡಿ ನಂತರದಲ್ಲಿ ಎಕಾಲಜಿಕಲ್ ಸೆನ್ಸಿಟಿವ್ ಝೋನನ್ನು ಡಿಸೈಡ್ ಮಾಡಬೇಕಾಗುತ್ತೆ ಅಂತ ಹೇಳಿ ಕೂಡ ನಿಮ್ಮ ವೇ ಫಾರ್ವರ್ಡ್ ಅಥವಾ ಸಜೆಸ್ಟಿವ್ ಮೆಷರ್ಸ್ನಲ್ಲಿ ಬರಿಬೋದು. ಇಷ್ಟು ಪಾಯಿಂಟ್ಗಳನ್ನ ನೀವು ಮೇನ್ಸ್ ಎಕ್ಸಾಮಿನೇಷನಲ್ಲಿ ವೆಸ್ಟರ್ನ್ ಘಾಟ್ಸ್ಗಳ ವಿಚಾರವಾಗಿ ಅಥವಾ ಪರಿಸರ ಸಂರಕ್ಷಣೆ ವಿಚಾರವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನಿಮ್ಮ ಉತ್ತರಗಳಲ್ಲಿ ಬಳಕೆ ಮಾಡ್ಕೊಬೋದು. ಇವತ್ತು ನಾವು ಡಿಸ್ಕಸ್ ಮಾಡಿದಂಥ ಮೊದಲನೇ ವಿಷಯ ಯಾವುದು ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ಗಳ ವಿಚಾರವಾಗಿ. ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟ, ಇವುಗಳು 6 ಸ್ಟೇಟ್ಗಳಲ್ಲಿ ಟ್ರಾವಲ್ಸ್ ಆಗ್ತವೆ. ನಂತರದಲ್ಲಿ
ನಂತರದಲ್ಲಿ ಇದರ ಹೈಟ್ ಬಗ್ಗೆ ಚರ್ಚೆ ಮಾಡಿದ್ವಿ, ಅಗಲ ಮತ್ತು ವಿಸ್ತಾರತೆ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತು ಈ ಪ್ರದೇಶದಲ್ಲಿ ಹುಟ್ಟುವಂಥ ನದಿಗಳು ಯಾವುದ್ಯಾವುದು, ಟ್ರಿಬ್ಯೂಟರೀಸ್ಗಳು ಯಾವುದ್ಯಾವುದು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ನಂತರದಲ್ಲಿ ವೆಸ್ಟರ್ನ್ ಘಾಟ್ಸ್ಗೂ ಮತ್ತು ಈಸ್ಟರ್ನ್ ಘಾಟ್ಸ್ಗೂ ಇರುವಂಥ ಡಿಫ್ರೆನ್ಸಸ್ಗಳು ಏನು ಅಂತ ಹೇಳಿ ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಗಾದ್ಗಿಲ್ ಕಮಿಟಿ ರಿಪೋರ್ಟ್ ಸಮ್ಮರಿ ಮತ್ತು ಕಸ್ತೂರ್ ರಂಗನ್ ಕಮಿಟಿ ರಿಪೋರ್ಟ್ನ ಸಮ್ಮರಿ, ಮತ್ತು ಕೊನೆಯದಾಗಿ ವೇ ಫಾರ್ವರ್ಡ್ ಅಥವಾ ಸಜೆಸ್ಟಿವ್ ಮೆಷರ್ಸ್ಗಳ ವಿಷಯವಾಗಿ ಡಿಸ್ಕಸ್ ಮಾಡಿದ್ವಿ. ಇಷ್ಟು ಪಾಯಿಂಟ್ಗಳನ್ನ ನೀವು ವೆಸ್ಟರ್ನ್ ಘಾಟ್ಸ್ಗಳ ವಿಚಾರವಾಗಿ ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಸಹಾಯವಾಗುತ್ತೆ. ಇಷ್ಟು ಹೊತ್ತು ಈ ಒಂದು ಡಿಸ್ಕಷನ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮುಂದೆ ನಿಮಗೆ ಯಾವ ಕರೆಂಟ್ ಅಫೇರ್ಸ್ ಟಾಪಿಕ್ಗಳ ವಿಷಯವಾಗಿ ಸಂಬಂಧಿತವಾಗಿ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.